ವೆಲ್ಕಮ್ ಬ್ಯಾಕ್ ಟು ಮೈ ವಚ್ಚ ಹೊಸ ವ್ಲಾಗ್. ಎಲ್ರಿಗೂ ಗುಡ್ ಮಾರ್ನಿಂಗ್, ಶುಭ ಸಂಜೆ ಅಲ್ಲ, ಏನದು ಶುಭ ಬೆಳಿಗ್ಗೆನ ಏನಮ್ಮ ಅಂತಾರೆ ಗುಡ್ ಮಾರ್ನಿಂಗ್ ಕನ್ನಡದಲ್ಲಿ? ಶುಭ ಮುಂಜಾನೆ. ಸಾರಿ ಗೈಸ್, ನೀನು ಹೇಳಮ್ಮ ಶುಭ ಮುಂಜಾನೆ, ಗುಡ್ ಮಾರ್ನಿಂಗ್ ಹೇಳು. ನಮ್ಮಮ್ಮ ಬಾಯಲ್ಲಿ ಕೇಸರಿ ಹಾಕೊಂಡಿದ್ದಾರೆ, ಅವ್ರ ಅಜಯ್ ದೇವಗನ್ ಫ್ಯಾನ್. ಸುಬಾ ಕೇಸರಿ ಬೆಮಲ್ ಬೋಲೋ ಸುಬಾ ಕೇಸರಿ, ಬಾಯಲ್ಲಿ ಕೇಸರಿ. ಅಲ್ಲಿ ಹೋಗೋಣ ಹೇಳಿ. ಸೊ ಇವತ್ತು ನಾವು ಆರಾಧ್ಯ ಗ್ರ್ಯಾಂಡಿಗೆ ಬಂದಿದ್ದೀವಿ. ಮುಳಬಾಗ್ಲು ಗಿಂತ ಮುಂಚೆನೇ ಇದೆ ಆ್ಯಕ್ಚುಲಿ ಇಲ್ಲಿ ಮುಳಬಾಗ್ಲು ದೋಸೆ ಸೂಪರ್ ಆಗಿರುತ್ತೆ ಗೈಸ್. ನಾನು ಲಾಸ್ಟ್ ಟೈಮ್ ಬಂದಾಗಲೂ ಇಲ್ಲೇ ತಿಂದಿದೆ. ಸೊ ಎಸ್, ಇವತ್ತಿನ ವ್ಲಾಗ್ ತಿರುಪತಿ ಕವರ್ ಮಾಡ್ತಾ ಇದ್ದೀನಿ. ಸೊ ತಿರುಪತಿಗೆ ಹೋಗ್ತಾ ಇದ್ದೀವಿ ನಾನು, ನನ್ನ ಹೆಂಡತಿ, ಆಮೇಲೆ ನಮ್ಮ ಅಪ್ಪ ಬರಲಿಲ್ಲ ಆ್ಯಸ್ ಯೂಶ್ವಲ್, ಬಿಸಿ ಹೋಗಿ. ಸೊ ನಮ್ಮ ಮಗಳನ್ನ ಕರ್ಕೊಂಡು ಹೋಗ್ತಿಲ್ಲ, ಇಲ್ಲಾಂದ್ರೆ ಅಲ್ಲಿ ಹೆವಿ ಇದಾಗುತ್ತೆ. ಲಾಸ್ಟ್ ಇಯರ್ ಕರ್ಕೊಂಡು ಹೋಗಿದ್ವಿ, ಆವಾಗ ಬೇಗ ಎಂಟ್ರಿ ಕೊಟ್ಟರೆ ಅದೇ 1.25 ಗಂಟೆ ಆಗಿತ್ತು. ಸೊ ಅದಕ್ಕೆ ಸತಿ ಅವಳನ್ನ ಕರ್ಕೊಂಡು ಹೋಗಿಲ್ಲ, ಒಂದು ಸ್ವಲ್ಪ ದೊಡ್ಡವಳಾಗಲಿ ಆಮೇಲೆ ಅಂತ. ಯಾಕಂದರೆ ತಿರುಪತಿಲಿ ಹೇಳೋಕ್ಕಾಗಲ್ಲ ಯಾವಾಗ ರಶ್ ಇರುತ್ತೆ ಹಂಗೆ ಅಂತ. ಸೊ ಎಸ್, ಇವತ್ತಿನ ನಮ್ಮ ಲಾಗ್ ವಿಲ್ ಕವರ್ ತಿರುಪತಿ, ಕಾಣಿಪಾಕಂ ಅಷ್ಟೇ. ಸೊ ಇದಾಗಿರುತ್ತೆ ನಮ್ಮ ಲಾಗ್. ಸೊ ಇವಾಗ ತಿಂಡಿ ಎಲ್ಲ ಆಯಿತು, ಇವಾಗ ಹೊರಡುವ ಸಮಯ. ನಮ್ಮ ನೆಕ್ಸ್ಟ್ ಸ್ಟಾಪ್ ಕಾಣಿಪಾಕಮಲ್ಲಿ ಇರುತ್ತೆ. ನಮ್ಮ ಅಮ್ಮ ಬರ್ತಾರೆ. ಹಾಯ್ ಮಾಡಮ್ಮ. ಹಾಯ್ ಫ್ರೆಂಡ್ಸ್. ನೋಡಿ, ನನ್ನ ಹೆಂಡತಿಗಿಂತ ನಮ್ಮ ಅಮ್ಮನೇ ಫುಲ್ ಜೋಶ್ ವಿಡಿಯೋದಲ್ಲಿ. ಇನ್ನೊಮ್ಮ ಹಾಯ್ ನಮ್ಮಮ್ಮ, ಜನ ಕೇಳಿಸ್ಕೊತಾರೆ ಅದನ್ನ ಅದು. ಸೊ ಓಕೆ, ಇವಾಗ ಹೊರಡುವ ಕಾಫಿ ಎಲ್ಲ ಆಯಿತು. ನೆಕ್ಸ್ಟ್ ಟೈಮ್ ನೀವು ತಿರುಪತಿಗೆ ಹೋಗ್ಬೇಕಾದ್ರೆ ಆರಾಧ್ಯ ಗ್ರ್ಯಾಂಡಲ್ಲಿ ನಿಲ್ಲಿಸಿ ಒಳ್ಳೆ ಮುಳಬಾಗ್ಲು. ಗೆಟ್ ಬ್ಯಾಕ್ ಟು ಡ್ರೈವಿಂಗ್, ಹೊರಡೋಣ. ಸೊ ಕಾಣಿಪಾಕಂ ಟೆಂಪಲ್ ಆಯ್ತು. ಈಗ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಒಳಗಡೆ ದೇವಸ್ಥಾನದ ಒಳಗಡೆ ಬಿಡಲ್ಲ. ಆ್ಯಂಡ್ ಪ್ರಿಮೈಸಸ್ಸಲ್ಲೂ ಮತ್ತೆ ಅಲ್ಲಿ ಇಟ್ಬಿಟ್ಟು ಹೋಗ್ಬೇಕಲ್ಲ ಅಂತ ಕಾರಲ್ಲಿ ಇಟ್ಬಿಟ್ಟು ಹೋಗಿದ್ವಿ. ಸೊ ಬೇಗ ದರ್ಶನ ಆಯಿತು ಕಾಣಿಪಾಕಮಲ್ಲಿ. ಹೆವಿ ಜನ. ಬೇಗ ದರ್ಶನ ಯಾಕಾಗಿತ್ತು? ಶೀಘ್ರ ದರ್ಶನ ಟಿಕೆಟ್ ತೊಗೊಂಡ್ವಿ, ಅದಕ್ಕೆ ಬೇಗ ದರ್ಶನ ಆಯಿತು. ಇಲ್ಲ ಜನ ಗೈಸ್, 150 ರೂಪಾಯಿ ಶೀಘ್ರ ದರ್ಶನ ಅಂತೆ, 100 ರೂಪಾಯಿ ನಾರ್ಮಲ್ ದರ್ಶನ, ಇನ್ನೊಂದು ಫ್ರೀ ದರ್ಶನ. ಸೊ ಜನ ಎಲ್ಲ ಕಡೆ ಜನ ಇದ್ದಾರೆ, ಎಲ್ಲ ಅಯ್ಯಪ್ಪ ಸ್ವಾಮಿಗಳು ಎಲ್ಲ ಕಡೆ ಇದ್ದಾರೆ. ಸೊ ಇವಾಗ ತಿರುಪತಿಗೆ ಹೋಗಿ ರೂಮ್ ಅವ್ರು ಫೋನ್ ಮಾಡಿದ್ರು, ಹೋಗಿ Yo guys, look at the view from my room. ನೋಡಿ ಹೆಂಗಿದೆ ಬೆಟ್ಟ, ಆಲಪಿರಿ ತಿರುಮಲ ಬೆಟ್ಟ ವ್ಯೂ. ನಾವು ಆ್ಯಕ್ಚುಲಿ ಇದು ಹೋಮ್ ಸ್ಟೇ ಥರ ತೊಗೊಂಡಿದ್ವಿ, ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಥರ. ಸೊ ನಾನು ಪ್ರತಿ ಸತಿ ಬಂದಾಗಲೂ ಬೇರೆ ತೊಗೊತಿದ್ದೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಾಗಲೂ ಬೇರೆ ಎಲ್ಲ ತೊಗೊಂಡಿದ್ದೆ. ಸೊ ಈ ಸತಿ ಸ್ವಲ್ಪ ಸರ್ವಿಸ್ ಅಪಾರ್ಟ್ಮೆಂಟ್ ಥರ ಸ್ವಲ್ಪ ಹತ್ರ ಇದೆ ಇದು, ಅದಕ್ಕೆ ತೊಗೊಂಡಿದ್ದೀನಿ. ಚೆನ್ನಾಗಿದೆ ಆ್ಯಕ್ಚುಲಿ ವ್ಯೂ. ನಾನು ಆ್ಯಕ್ಚುಲಿ ವ್ಯೂ ನೋಡಿಬಿಟ್ಟೆ ತೊಗೊಂಡಿದ್ದು ಮೇಕ್ ಮೈ ಟ್ರಿಪ್ಪಲ್ಲಿ. ಆ್ಯಕ್ಚುಲಿ ಚೆನ್ನಾಗಿದೆ, ಬನ್ನಿ ರೂಮ್ ಟೂರ್ ಕೊಡ್ತೀನಿ. ಒಳ್ಳೆ ವ್ಯೂ, ಚೆನ್ನಾಗಿದೆ ರೂಮ್. ದಿವ್ಯಾ ಕಂಫರ್ಟ್ಸ್ ಅಂತ ನೋಡಿ. ಇದೊಂದು ಹಾಲು, ಕಿಚನ್ನು, ಇದೊಂದು ರೂಮ್. ಆ್ಯಕ್ಚುಲಿ ತುಂಬ ಕ್ಲೀನಾಗಿದೆ, ತುಂಬ ಚೆನ್ನಾಗಿದೆ. ನೀವುಗಳು ಯಾರಾದರೂ ಬಂದರೂ ಬರ್ಬೋದು. ದಿವ್ಯಾ ಕಂಫರ್ಟ್ಸ್. ಬಟ್ ಭರ್ಜರಿ ಲೇಟಾಗಿ ಕೊಡ್ತಾರೆ ರೂಮು, ಉರಿದೋಯ್ತು. ನಾವು ಬಂದಿದ್ದು 12:20ಕ್ಕೆ, ಇವಾಗ ಕೊಡ್ತಿದ್ದಾರೆ. ಅದೇನೋ ಕ್ಲೀನ್ ಮಾಡಿ ಬಟ್ ಆದರೂ ಓಕೆ. ಕೆಳಗಡೆ ಇನ್ನೊಂದು ರೂಮ್ ಕೊಟ್ಟಿದ್ರು, ಲೇಡೀಸ್ ಇದ್ರಲ್ಲ ಅವ್ರಿಗೆಲ್ಲ ಇರೋಕ್ಕೆ ಅಂತ. ಇದೆಲ್ಲೋ ಇಲ್ಲೇ ಆಲಪಿರಿಯಿಂದ ಮುಂದೆ ಇಲ್ಲಿ ಕಾಣಿಸ್ತಾ ಇದೆಯಾ ಇಲ್ಲಿ. ಸೊ ಇಲ್ಲೇ ಬಂದ್ವಿ, ಚೆನ್ನಾಗಿದೆ ರೂಮ್, ಸಖತ್ ಕ್ಲೀನಾಗಿದೆ. ದಿವ್ಯಾ ಕಂಫರ್ಟ್ಸ್ ಅಂತ. ಸೊ ನೀವು ಯಾರಾದರೂ ಬೇಕಾದರೆ ಬರ್ಬೋದು. ಆ್ಯಕ್ಚುಲಿ ನೀವೊಂದು 5-6 ಜನ ಫ್ಯಾಮಿಲಿ ಒಟ್ಟಿಗೆ ಇರಬೇಕು ಅನ್ನೋಂಗಿದೆ, ಆರಾಮಾಗಿ ತೊಗೊಬೋದು. 2 BHK ಅವೈಲೇಬಲ್ ಇದೆ. ಆಮೇಲೆ ಮತ್ತೆ 1 BHK ಅವೈಲೇಬಲ್ ಇದೆ. 1 BHK ತೊಗೊಂಡಿದ್ದೀನಿ. 2 BHK ಇನ್ನೂ ಚೆನ್ನಾಗಿದೆ, ದೊಡ್ಡದಾಗಿದೆ. ನೋಡಿ ಕಾಣಿಸ್ತಾ ಇದೆ ಬೆಟ್ಟ.
ಯಾ ಇವಾಗ ಊಟ ಮಾಡಿಬಿಟ್ಟು ಒಂದು 3 ಗಂಟೆಗೆ ಹೊರಡೋದು. ಊಟ ಆರ್ಡ್ರ್ ಮಾಡಿದ್ದೀವಿ. ಆ್ಯಕ್ಚುಲಿ ತರಿಸಿದೆ, ಎಲ್ಲೋ ಒಳ್ಳೆ ಕಡೆ ಮೀಲ್ ಸಿಗುತ್ತೆ ಅಂದರು. ಒಳ್ಳೆ ಆಂಧ್ರ ಪಪ್ಪು ತಿನ್ಕೊಂಡು ಮಾಡಿ ವಾಟರ್ ಫಾಲ್ಸ್ ಅಲ್ಲ, ಅಂದರೆ ಫಾಲ್ಸ್ ಥರ ಬೀಳ್ತದೆ. ನಮ್ಮ ಫಾಲ್ಸ್ ಅಂತ ಯೋ ಗೈಸ್, ಯೋ ಎಸ್ ಇಟ್ಸ್ ಅ ಫಾಲ್ಸ್. ಆ್ಯಕ್ಚುಲಿ ಮಳೆ ಬಂದರೆ ಇನ್ನೂ ಕ್ರೇಜಿಯಾಗಿ ಬರುತ್ತೆ. ವೀಡಿಯೋದಲ್ಲೆಲ್ಲ ನೋಡಿದೆ. ಯಾ ಈಗ ಹೋಗಿ ಊಟ ಮಾಡುವ ಸಮಯ. ಒಳ್ಳೆ ಬಾಲ್ಕನಿ ಎಲ್ಲ ಇತ್ತು. ಈಗ ಊಟ ಮಾಡಿ ಆಮೇಲೆ ಪಾಚ್ಕೊಡೋ ಸಮಯ. ಸೊ ಇವಾಗ ಒಳ್ಳೆ ನಿದ್ದೆ ಮಾಡಿ ಒಂದು 1 ಅವರ್ ಈಗ ಮೇಲ್ಗಡೆ ಬೆಟ್ಟಕ್ಕೆ ಹತ್ತುತ್ತಾ ಇದ್ದೀವಿ. ಬೆಟ್ಟದ ರೂಟ್ ಇಲ್ಲೇನು ಒಂದು ಒಳ್ಳೇದಂದರೆ ತಿರುಪತಿಲಿ ಹತ್ತದೊಂದು ಕಡೆ ಇಳಿಯೋದೊಂದು ಕಡೆ ಸಖತ್ತಾಗಿ ಪ್ಲ್ಯಾನಿಂಗ್ ಮಾಡ್ಯಾನ. ಯಾರು ಸಿವಿಲ್ ಇಂಜಿನಿಯರ್ ಯಾರು ಪ್ಲ್ಯಾನ್ ಮಾಡ್ಯಾನೋ ಅಲ್ಟಿಮೇಟಾಗಿ ಪ್ಲ್ಯಾನ್ ಮಾಡ್ಯಾನ. ಆ್ಯಕ್ಚುಲಿ ಹತ್ತದೊಂದು ಕಡೆ ಇಳಿಯೋದೊಂದು ಕಡೆ, ನೋ ರಿಸ್ಕ್ ನಥಿಂಗ್. ಬಟ್ ಆದರೂ ಸ್ವಲ್ಪ ಹುಷಾರಾಗಿ ಹೋಗಬೇಕು. ಸಖತ್ ಹೇರ್ ಪಿನ್ ಕರ್ವ್ಸ್ ಎಲ್ಲ ಇದೆ. ಬಟ್ ಚೆನ್ನಾಗಿದೆ ಆ್ಯಕ್ಚುಲಿ. ರೂಟ್ ಮಾತ್ರ ಸೂಪರ್ ಆಗಿದೆ. ಒಳ್ಳೆ ವೆದರ್ ಇದೆ ಆ್ಯಕ್ಚುಲಿ. ಅಂಥ ಬಿಸಿಲಿಲ್ಲ, ನಾರ್ಮಲಿ ಬಿಸಿಲಿರುತ್ತೆ, ಬಟ್ ಈ ವೆದರ್ ಚೆನ್ನಾಗಿದೆ. ಇವಾಗ ನಮಗೆ ಒಂದು 5 ಗಂಟೆಗೆ ದರ್ಶನ ಇದೆ. ಅದಕ್ಕೂ ಮುಂಚೆನೇ ರೀಚ್ ಆಗ್ತೀವಿ. ರೀಚ್ ಆಗಿ ನೋಡೋಣ ರಶ್ ಹೆಂಗಿರುತ್ತೆ ಅಂತ. ಹೋಪ್ಫುಲಿ ರಶ್ ಕಮ್ಮಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಆದರೆ ಇದೇ ಖುಷಿ ನನಗೆ ತಿರುಪತಿಲಿ. ಏನಂದರೆ ಹತ್ತದೊಂದು ಕಡೆ ಇಳಿಯೋದೊಂದು ಕಡೆ ಆರಾಮ್. ಇಲ್ಲ ಅಂದರೆ ಇಲ್ಲಿರೋ ಜನಕ್ಕೆ ಮೇಂಟೈನ್ ಮಾಡೋಕ್ಕಾಗಲ್ಲ. ನಮ್ಮನ್ನ ತರ್ಸ ಅಮ್ಮ ಏನಮ್ಮ ಏನು ಮಾಡ್ತಾ ಇದೆ? ಇಷ್ಟೊತ್ತಂಗೆ ಏನು ಮಾಡ್ತಾ ಇದೆ? ತನಕ ನಿದ್ದೆ ಮಾಡಿದ್ದೆ ಊಟ ಮಾಡಿ ನಿದ್ದೆ ಮಾಡಿದ್ದೆ ಚೆನ್ನಾಗಿ. ಹೆಂಗಿತ್ತು ಊಟ? ಚೆನ್ನಾಗಿತ್ತಾ? ಊಟ ಚೆನ್ನಾಗಿತ್ತು. ಹೊಟ್ಟೆ ಬಿರಿದೋಗಂಗೆ. ಗೈಸ್ 2 ಮೀಲ್ಸ್ ಹೇಳಿದಕ್ಕೆ 6 ಜನಕ್ಕೆ ತಂದಿಟ್ಟವ್ರು. ಇಷ್ಟಿಷ್ಟು ರೈಸ್ ವಾಪಸ್ ಒಂದು ಪ್ಯಾಕೆಟ್ ಕೊಟ್ಟು ಕಳಿಸ್ಬಿಟ್ವಿ. ಸಾಂಬಾರ್ ಮಾತ್ರ ಎಷ್ಟು ಕೊಟ್ಟಿದ್ದ. ಇವಾಗ ಹೋಗಿ ಮೇಲ್ಗಡೆ ತಿರುಪತಿ ಟೆಂಪಲ್ ಒಳಗೆ ತೊಗೊಂಡೋಗೋಕ್ಕಾಗಲ್ಲ, ತಿರುಮಲ ಟೆಂಪಲ್ ಒಳಗಡೆ. ಸೊ ಆದಷ್ಟು ಆಚೆ ಕವರ್ ಮಾಡ್ತೀನಿ. ಸೊ ದರ್ಶನ ಆದಮೇಲೆ ಸಿಗುವ ಮತ್ತೆ. ನೋಡಿ ಹಲೋ ಹೆಂಡತಿ, ಹಲೋ. ನೋಡಿ ಅವನು ಯಾರೋ ಜೀಪ್ ಅವ್ನು ಮಲಗಿಸಿ ಬಿಟ್ಟಿದ್ದಾನೆ. ಹಿಂಗೆ ಬಂದು ಹಿಂಗೆ ಎದ್ದಿದ್ದಾನೆ. ಇನ್ನೇನು ಜಸ್ಟ್ ಮಲಗಿಸಿಟ್ಟಿರೋನು ಅವ್ರನ್ನೆಲ್ಲ ಅಲ್ಲಿರೋರು. ವಾವ್ ಬೆಟ್ಟ ನೋಡಿ ಏನು ಸಲ ಗೈಸ್ ಇವಾಗ ನಮ್ಮ ಫೇವ್ರೆಟ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಒಳ್ಳೆ ಸೀನ್ ಆಯಿತು. 5 ಅವರ್ ಆಯಿತು ನಮ್ಮ ದರ್ಶನ. ಸರಿ ಲಾಕ್ ಆಗಿಬಿಟ್ಟಿದ್ವಿ. ನಾನು ಆಗಲೇ ಹೇಳಿದೆ 1.5 ಅವರ್ ಆಗ್ಬಿಟ್ಟಿರುತ್ತೆ ಅಂತ. 5 ಅವರ್ ಆಯ್ತು. ಇವಾಗ ಎಷ್ಟು ಟೈಮು? 11 ಗಂಟೆ. 11 ಗಂಟೆಗೆ ಇಲ್ಲಿ ತಿರುಪತಿಗೆ ಯಾರು ಬಂದರೆ PS4 ಪ್ಯೂರ್ ವೆಜಿಟೇರಿಯನ್ ಅಂತಿದೆ. ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಇಲ್ಲಿಗೆ ಬನ್ನಿ ಊಟ ಮಾಡಿ. ಕೊತ್ತು ಪರೋಟ ತಿನ್ನಿ, ವೆಜ್ ಕೊತ್ತು ಪರೋಟ ಸಕ್ಕತ್ತಾಗಿರುತ್ತೆ. ನಾನು ಇವಾಗ ನಾರ್ಮಲಿ ಯಾವಾಗಲೂ ಬರ್ತಾ ಇರ್ತೀನಿ ಇಲ್ಲಿ. ಸೊ ಇವತ್ತು ಕೊತ್ತು ಪರೋಟ ಇದೆಲ್ಲ ತಗೊಂಡು ಎತ್ಕೊಂಡಿದ್ದೀವಿ. ಸೊ ಇವತ್ತು ಆ್ಯಕ್ಚುಲಿ ಏನಂದರೆ ನಾವು ತಿರುಪತಿಲಿ 5 ಅವರ್ ಆಯಿತು. ನನ್ನ ಲೈಫಲ್ಲೇ ನಾನು ಇಷ್ಟೊತ್ತು ವೆಯ್ಟ್ ಮಾಡಿರಲಿಲ್ಲ, ಇಷ್ಟೊತ್ತು ಕಾದು ಇರಲಿಲ್ಲ. 5 ಅವರ್ ಎಲ್ಲ ಸುಸ್ತಾಗ್ಬಿಟ್ಟಿದ್ದೀವಿ. 4:15 ಹೋಗಿದ್ದು, 9:00 ದರ್ಶನ. ಏನಕ್ಕೆ ಇಷ್ಟು ಜನ ನಾವು ಗೊತ್ತಿಲ್ಲ. ವೀಕ್ ಡೇಸು, ಅದು ಬೇರೆ ಸಂಜೆ. ಏನಕ್ಕೆ ಇಷ್ಟು ಜನ ಏನು ಗೊತ್ತಿಲ್ಲ. ಅಯ್ಯೋ ಸಾಕಾಗೋಯ್ತು. ಈಗ 11 ಗಂಟೆ ಬಂದಿದ್ದೀವಿ ರೆಸ್ಟೋರೆಂಟ್ಗೆ. ಸೊ ನಾವು ಕೊತ್ತು ಪರೋಟ ಆ್ಯಕ್ಚುಲಿ ತೊಗೊಂಡಿದ್ದು. ಇಲ್ಲೇನಂದರೆ ಇಲ್ಲಿ ಸ್ವೀಟ್ ಇದೆ ಆ್ಯಕ್ಚುಲಿ. ಸಖತ್ ಸ್ವೀಟ್ಸು, ಮಿಕ್ಸ್ಚರ್ ಎಲ್ಲ ಹೆವಿ. ಆ್ಯಕ್ಚುಲಿ ಇದು ಕ್ಲೋಸಿಂಗ್ ಟೈಮ್ ಅವ್ರದ್ದು. ನೋಡಿ ವೆರೈಟಿ ಸ್ವೀಟ್ಸ್ ಇದೆ ಫ್ರೆಂಡ್ಸ್. ವೆರೈಟಿ ಫ್ರೂಟ್ಸ್, ವೆರೈಟಿ. ಆಮೇಲೆ ಇದು ಮಿಕ್ಸ್ಚರ್ಸು ಸಖತ್ತಾಗಿದೆ ಮಾತ್ರ. ಏನು ಕ್ಲಾಸ್ ಆಗಿದೆ ಅಂದರೆ ಆ್ಯಕ್ಚುಲಿ ಕ್ಲೋಸಿಂಗ್ ಟೈಮು. ಇಲ್ಲಾಂದರೆ ಲೈಟೆಲ್ಲ ಹಾಕಿ ಪಳ ಅಂತ ಹೊಡಿದಿರುತ್ತೆ. ಆ್ಯಂಡ್ ಎಲ್ಲ ಇವ್ರದ್ದೇ ಪ್ರಾಡಕ್ಟ್ಸ್ಗಳಿವೆಲ್ಲ, ಎಲ್ಲ ಇವ್ರದ್ದೇ ಪ್ರಾಡಕ್ಟ್ಸ್ಗಳು. ಕುಕೀಸ್ ಅದು ಇವೆಲ್ಲ ನಿಜಾನ. ಯಾಕೆ ಹೇಳ್ತೀರಾ, ನಮ್ಮ ಸ್ಥಿತಿ ಹಂಗಾಗಿತ್ತು ಕತೆ. ಫುಲ್ ರೋದನೆ ಕತೆ ಆಗ್ಬಿಟ್ಟಿತ್ತು. ರೋದನೆ ನೋಡಿ. ಏನೇನು ಇಟ್ಟಿದ್ದಾರೆ ಆ್ಯಕ್ಚುಲಿ, ಏನೇನು ಇಟ್ಟಿದ್ದಾರೆ. ಗೀ ಎಲ್ಲ ಇವ್ರದ್ದೇ ಅನಿಸುತ್ತೆ ಆ್ಯಕ್ಚುಲಿ. ಸೊ ಗೊತ್ತಿಲ್ಲ, ಎಲ್ಲ ಅವ್ರದ್ದೇ ಆ್ಯಕ್ಚುಲಿ, ಎಲ್ಲ ಅವ್ರದ್ದೇ.
ಓಕೆ, ಈಗ ಊಟ ಮಾಡಿಬಿಟ್ಟು ನೋಡೋಣ ನಮ್ಮ ಮನೇಲಿ ಏನಾರು ತಗೋತಾರ ತಿನ್ನೋಕ್ಕೆ ಅಂತ. ನೀವಾಗ ಏನಾರು ತಗೊಳ್ಳಿ ಸ್ವೀಟ್ಸ್ ನೋಡ್ಬಾ ಕರಿ ಕೂತ್ಕೋತೀನಿ. ಹಾಂ ತೋರಿಸಲ್ಲ ಹೋಗಮ್ಮ, ಮಿಕ್ಸರ್ ಏನಾಗುತ್ತೆ ಕರೀರಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ನೋಡಿ ಹಂಗೆ ರಾಮನ ತೋರಿಸ್ತಾ ಇದ್ದೀವಿ. ಗುಡ್ ಮಾರ್ನಿಂಗ್ ಮಾಡ್ಕೊಂಬಿಡಿ. ಗುಡ್ ಮಾರ್ನಿಂಗ್ ಫ್ರಮ್ ರಾಮ. ಗೈಸ್, ಸೊ ನಿನ್ನೆ ಊಟ ಮಾಡಿಬಿಟ್ಟು ಸುಸ್ತಾಗ್ಬಿಟ್ಟಿತ್ತು. ಹೋಗಿ ಪಾಚ್ಕೊಂಡು ಬೆಳಗ್ಗೆ 5:30 ಎದ್ದು ಹೊರಟು ಬರ್ತಾಯಿದ್ದೀವಿ. ಯಾಕೆ ಇಷ್ಟು ಬೇಗ ಅಂದರೆ ಆಯ್ತು ಅಷ್ಟೇ, ಇನ್ನೇನು ಕೆಲಸ ಇರಲಿಲ್ಲ. ಬಟ್ ಆಮೇಲೆ ನನ್ನ ವೈಫಿಗೆ ಸ್ವಲ್ಪ ಕೆಲಸ ಇತ್ತು, ಸೊ ಅದಕ್ಕೋಸ್ಕರ ಬೇಗ ಹೊರಟ್ವಿ. ಇಲ್ಲಾಂದರೆ ಇನ್ನೊಂದು 1 hour ಎಕ್ಸ್ಟ್ರಾ ಮಲಗಿದ್ದು ಹೊರಡ್ತಾ ಇದ್ವಿ. ಈಗ ತಿಂಡಿ ಎಲ್ಲ ಆಯಿತು. ಸೇಮ್ ಮೊನ್ನೆ ನಿಲ್ಸಿದ ಸ್ಪಾಟಲ್ಲೇ ತಿಂದ್ವಿ. ಇದು ಅದೇ ಬಟ್ಟೆ ಹಾಕ್ಕೊಂಡಿದ್ದೀನಿ, ಸ್ನಾನ ಮಾಡಿಲ್ಲ, ಅದಕ್ಕೋಸ್ಕರ ಅದೇ ಬಟ್ಟೆ ಹಾಕ್ಕೊಂಡೆ. ಅದು ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದರೆ ಅದನ್ನ ಡೈಜೆಸ್ಟೇ ಮಾಡ್ಕೊಳಕ್ಕಾಗ್ಲಿ ಬರ್ತಾ ಇದ್ದೀನಿ. ಇದು ಬಟ್ಟೆ ತಂದಿದ್ದೆಲ್ಲ ಹಂಗೆ ಪ್ಯಾಕ್ ಮಾಡ್ಕೊಂಡು ಹೋಗ್ತೀನಿ, ಏನು ಮಾಡೋಕ್ಕಲ್ಲ. ನಂತರ ನೀವು ಇರ್ತೀರಲ್ಲ, ಅದ್ರ ಬ್ರಷ್ ಮಾಡಿದ್ದೀನಿ ಮಾತ್ರ. ಸೊ ಈಗ ತಿಂಡಿ ಎಲ್ಲ ಆಯಿತು. ತಿಂಡಿ ಎಲ್ಲ ತಿಂದು ಈಗ ವಾಪಸ್ ನಮ್ಮ ಊರಿನ ಕಡೆ ಪಯಣ. ಆ್ಯಕ್ಚುಲಿ ಈ ಟ್ರಿಪ್ಪಲ್ಲಿ ಜಾಸ್ತಿ ನಿಮಗೆ ಪ್ಲೇಸಸ್ ಎಲ್ಲ ತೋರ್ಸೋಕ್ಕಾಗಿಲ್ಲ, ಬಿಕಾಸ್ ನಾನು ತಿರುಪತಿ ಬಿಟ್ಟರೆ ಬೇರೆ ಎಲ್ಲೂ ಹೋಗೋಕ್ಕಾಗಿಲ್ಲ. ಅಲ್ಲೂ ಫೋನ್ ಅಲೋ ಮಾಡಲಿಲ್ಲ. ಸೊ ಸ್ಯಾಡ್. ಸೊ ಹಾಗೆ ಈ ಟ್ರಿಪ್ಪು ಬರೀ ಇನ್ಫಾರ್ಮೇಷನ್ ಮಾತು ಇಷ್ಟೇ ಆಯಿತು. ಜಾಸ್ತಿ ಇನ್ಫಾರ್ಮೇಷನ್, ಜಾಸ್ತಿ ಪ್ಲೇಸ್ ತೋರ್ಸೋಕ್ಕಾಗಿಲ್ಲ, ಬರೀ ಮಾತುಕತೆ ಅಷ್ಟೇ. ಸೊ ಹೋಪ್ ನೀವೆಲ್ಲ ಎಂಜಾಯ್ ಮಾಡ್ತೀರಾ. ಇಲ್ಲಿ ನಾವು ಅಮ್ಮನ ಕೇಳೋಣ ಹೆಂಗಿತ್ತು ಅಂತ. ಹೆಂಗಮ್ಮ ಇತ್ತು ನನ್ನ 5 hour ಜರ್ನಿ? ಸಾರಿ, ಕೂತಿದ್ದ 5 hour. ಅದು ಜರ್ನಿನೇ ತಾನೆ, ಜರ್ನಿ ಮಮ್ಮಿ. ಅದು ನೀನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋದೆ, ಅದು ಜರ್ನಿನೇ. ಚೆನ್ನಾಗಿತ್ತ? ಇದೇ ನಿನ್ನೆ ಕೇಳಿದ್ರೆ ನಮ್ಮ ಟೆನ್ಷನ್ ಆಗ್ಬಿಟ್ಟಿದ್ರು. ನನ್ನ ಜೀವನದಲ್ಲೇ ನಾನು ಇಷ್ಟೊತ್ತು ಕೂತಿರ್ಲಿಲ್ಲ ಅಂತ. 5 hour ಚೆನ್ನಾಗಿತ್ತಾ? ಹೋಗ್ಲಿ ಆಯ್ ಅನ್ಸ್ತಾ? ಹೆಂಗಿತ್ತು? ನುಗ್ಗಲ್ಲ ಹೆಂಗಿತ್ತು? ಓಕೆ ಗೈಸ್, ಏನ್ ಗೊತ್ತಾ, ತಿರುಪತಿಲಿ ಒಂದೇ ಬೇಜಾರಾಗಿದೆ ಅಂದ್ರೆ ನಿನ್ನೆ ಏನಂತ ಜನ ಇದಾರೆ ಆಯ್ತಾ. ನಾರ್ಮಲಿ ಬೇರೆ ಟೈಮ್ ಹೋದಾಗ್ಲೂ ಅಷ್ಟೇ ಜನ ಇರ್ತಾರೆ. ಅದ್ ಯಾಕೆ ಈ ಸತಿ ಅಷ್ಟೊಂದು ಕೂಡಾಕದಲ್ಲ. ಎಂಟ್ರಿ ಸ್ಟಾರ್ಟಿಂಗ್ 300 ರೂಪಾಯಿ ಕೊಟ್ಬಿಟ್ಟು ಸ್ಪೆಷಲ್ ಎಂಟ್ರಿ ದರ್ಶನದಿಂದ ಅಲ್ಲಿಂದನೇ ರಶ್ ಜಾಸ್ತಿ. ಅಲ್ಲೇ ಕಾದು ಲಿಟ್ರಲಿ 1-2 hour ಅಲ್ಲೇ ಕಾದಿದೀವಿ. ಅಲ್ಲೇ ಕಾಲು ನೋವು ಬಂದ್ಬಿಡ್ತು. ಆ ಒಳಗಡೆ ಲಾಕ್ ಹಾಕಿದ್ರೆ ಜೈಲ್ ತರ ಇದೆಯಲ್ಲ, ಅಲ್ಲಿ ಲಾಕ್ ಹಾಕಿದ್ರೆ ಅಟ್ಲೀಸ್ಟ್ ಬೇಜಾರಾಗ್ತಿರ್ಲಿಲ್ಲ. ಈ ಲಾಕ್ ಹಾಕಿದ್ರೆ ಏನಕ್ಕೆ ಹಾಕಿದ್ರು ಗೊತ್ತಿಲ್ಲ. ಅಂಡ್ ಕರೆಕ್ಟಾಗಿ ಪ್ಲಾನಿಂಗೇ ಇಲ್ಲ ಈ ಸತಿ. ಕರೆಕ್ಟಾಗಿ ಇನ್ಫಾರ್ಮೇಶನ್ ಕೊಡೋರು ಯಾರಿಲ್ಲ, ವಾಚ್ಮೆನ್ಗಳಿಲ್ಲ, ಸೆಕ್ಯೂರಿಟಿಗಳಿಲ್ಲ. ಒಳಗಡೆ ಅಂತ ನಿಮ್ಗೆ ಗೊತ್ತು ತಳ್ಳಾಡ್ತಾರೆ. ಅದೆಲ್ಲ ರೆಡಿ ಮಾಡ್ಬೇಕು ಗುರು. ಇಷ್ಟೆಲ್ಲ ಲಕ್ಷ ಕೋಟಿ ದುಡಿತೀರಾ, ದಿನಕ್ಕೇನೆ ಲಕ್ಷ ಎಷ್ಟೋ ಕೋಟಿ ದುಡಿತೀರಾ ನೀವು. ಅದೆಲ್ಲ ತಿರುಪತಿಯವರು, ಸ್ವಲ್ಪ ತಿರುಮಲ ಟೆಂಪಲ್ ಅಲ್ಲಿ ಇರೋರೆಲ್ಲ ಮ್ಯಾನೇಜ್ಮೆಂಟ್ ಇನ್ನಾರು ಸರಿ ಮಾಡ್ಬೇಕು. ಯಾಕಂದ್ರೆ ಮಕ್ಕಳನ್ನೆಲ್ಲ ಇಟ್ಕೊಂಡು ಎಲ್ಲದಕ್ಕಿಂತ ಅಷ್ಟಾದ್ರೆ ಮಕ್ಕಳು, ಈ 1 ವರ್ಷದ ಮಕ್ಕಳು, 2 ವರ್ಷದ ಮಕ್ಕಳು, ಯಪ್ಪ ಅಲ್ಲಿಂದ ಎಂಟ್ರನ್ಸ್ ತನಕ ಓಕೆ, ಎಂಟ್ರನ್ಸ್ ಇಂದ ಹೆಂಗ್ ತಳ್ಕೊಂಡು ಹೋಗ್ಬೇಕಂತ. ಈ ನನ್ನ ಮಕ್ಕಳು VIP-ಗೆಲ್ಲ ಬಿಡ್ತೀರಾ, ಅದ್ರ ಬದಲು ನಮ್ಮ ಏನೋ ಮಕ್ಳುಗಳ ಒಂದು 3 ವರ್ಷದ ತನಕ ಮಕ್ಳುಗಳಿಗೆ ಅವ್ರ ಅಮ್ಮನ ಜೊತೆ ಸ್ವಲ್ಪ ಡೈರೆಕ್ಟ್ ಆಗಿ ಎಂಟ್ರಿ ಬಿಟ್ರೆ ನಿಮ್ಗೆ ಗಂಟು ಹೋಗುತ್ತಾ. VIP-ಗಳನ್ನೆಲ್ಲ ಕರ್ಕೊಂಡು ಅಲ್ಲಾಡ್ಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತೀರ ಸ್ಟ್ರೈಟ್ ಆಗಿ. ಇವ್ರನ್ನೂ ಬಿಡಬೇಕಪ್ಪ. ತಗೋ ಒಂದು 500 ರೂಪಾಯಿ, ಏನ್ ಬೇಜಾರಾಗುತ್ತೆ, ತಗೋ ಕೊಡ್ತಾರೆ. ಯಾಕೆ ಜನ ಕೊಡಲ್ವಮ್ಮ? ಕೊಟ್ಟೆ ಕೊಡ್ತಾರಪ್ಪ. 500 ರೂಪಾಯಿ ಕೊಟ್ಟೆ ಕೊಡ್ತಾರೆ. ಅದಂತೂ ಹುರಿದೋಯ್ತು. ಇಷ್ಟೆಲ್ಲ ಸಂಪಾದನೆ ಮಾಡ್ತೀರಾ, ಮ್ಯಾನೇಜ್ಮೆಂಟ್ ದೇವರು ಇಷ್ಟೆಲ್ಲ ಕೊಟ್ಟವನೇ ನಿಮ್ಗೆ, ಆದ್ರೂ ನಿಮ್ಗೆ ಏನು ಮಾಡಲ್ಲ ಅಂದ್ರೆ ಇದು ವೇಸ್ಟ್, ಬೇಜಾರಾಗೋಯ್ತು. ಸುಮ್ಮನೆ ಮಾಡ್ಕೊಂಡು ಸ್ಕ್ಯಾಮ್ ಮಾಡ್ಕೊಂಡು ಬದುಕ್ತಾ ಇದೀರ ಅಷ್ಟೇ. ಎಲ್ಲದಕ್ಕೊಂದು ಪ್ರಾಪರ್ ಇದಿಲ್ಲ ಮಾಡಬೇಕು. ಜನ ಅಷ್ಟು ನುಗ್ತಾರೆ ಅಂದ್ರೆ ನೀವೇನಾದ್ರು ಪ್ಲಾನ್ ಮಾಡಬೇಕು. ನಿಮ್ಗೇನೋ ಬಂದೇ ಬರ್ತಾರೆ ಜನ, ಏನಾದ್ರೇನೋ ಬಂದೇ ಬರ್ತಾರೆ. ಬೈದಿದ್ರು ಬರ್ತಾರೆ. ಆದ್ರೆ ವಯಸ್ಸಾದವರು, ಅವ್ರಗಳ ಬಗ್ಗೆ ನೀವು ಯೋಚನೆ ಮಾಡಬೇಕು. ವಯಸ್ಸಾದವ್ರಿಗೆ ಸಪರೇಟ್ ಆಗಿ ಕೊಡ್ತೀರಂತ ಅದಲ್ಲೂ ಸೆಲ್ಲು, ಅಲ್ಲಿಂದನೂ ನಡ್ಕೊಂಡ್ಬರ್ಬೇಕು. ಪಾಯಿಂಟ್ ಏನಂದ್ರೆ ದೇವಸ್ಥಾನದ ಒಳಗಡೆ ಹೋಗ್ತೀವಲ್ಲ, ಅದೇ ಹಿಂಸೆ. ರಶ್ಶು ಈ ತೊಳ್ಳಾಡ್ತಾರೆ, ಹೊಡಿತಾರೆ, ನುಗ್ತಾರೆ. ಹೆಂಗಾಗುತ್ತೆ ಪಾಪ. ವಯಸ್ಸಾದವ್ರು ನೋಡ್ಬೇಕು ಅಂತಿರ್ತಾರೆ. ಅವ್ರ ಮಕ್ಳುಗಳನ್ನೆಲ್ಲ ಅಟ್ಲೀಸ್ಟ್ ಒಂದು 500 ರೂಪಾಯಿ ಇಸ್ಕೊಂಡು ಡೈರೆಕ್ಟ್ ಆಗಿ ಬಿಡೋ ತರ ಪ್ಲಾನ್ ಮಾಡಬೇಕು. ಇವೆಲ್ಲ ಮಾಡಲ್ಲ ನೀವು, ಬಿಲ್ದೇ ಇಲ್ದಾರ ಮಾಡ್ತೀರಾ. ಏನ್ ಮಾಡಕ್ಕಾಗಲ್ಲ. ನಾವೇನ್ ಹೇಳಿದ್ರೆ ಏನು ಪ್ರಯೋಜನ, ಅವ್ರಿಗೆ ಗೊತ್ತಾಗ್ಬೇಕಷ್ಟೆ. ಏನೋ ನಮ್ಮ ಕಡೆಯಿಂದ ಹೇಳೋದು. ಸೊ ಎಸ್ ಗೈಸ್, ಇದಾಗಿತ್ತು ನಮ್ಮ ಟ್ರಿಪ್ಪು. ಸೊ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇದೇ ಥರ ಎಲ್ಲರೂ ಪ್ರೋತ್ಸಾಹಿಸಿ. ಮತ್ತು ಸಿಗುವ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಚೆನ್ನಾಗಿ ನೀರು ಕುಡೀರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಒಳ್ಳೆ ಬಟ್ಟೆ ಹಾಕೊಳ್ಳಿ, ತಿನ್ಕೊಂಡು ನೆಮ್ಮದಿಯಾಗಿರಿ.
ಎಂಜಾಯ್ ಮಾಡಿ ಎಂಜಾಯ್ ಮಾಡಿ. ಓಕೆ ಬಾಯ್. ಬಾಯ್ ಅಷ್ಟೇ, ಜಾಲಿ ಜಾಲಿ, ಎಲ್ಲ ಜಾಲಿ. ಓಕೆ ಗೈಸ್, ಬಾಯ್.